नवदुर्गा का तीसरा रूप है चंद्रघंटा। मस्तक पे घंटे के आकार में आधा चंद्र। ये रूप अत्यंत शांतिदायक और कल्याणकारी है। विभिन्न प्रकार के अस्त्र और शस्त्र इनकी 8 भुजाओं में सुसज्जित है। ನವರಾತ್ರಿ 3ನೇ ದಿನ ಯಾವಾಗ ಮತ್ತು ಏಕೆ ಆಚರಿಸಬೇಕು? ದಿನಾಂಕ 2025 ಸೆಪ್ಟೆಂಬರ್ 24 ಬುಧವಾರ. ಆಚರಣೆಯ ಮಹತ್ವ. ಈ ದಿನ ಮಾ ಚಂದ್ರಘಟ್ಟ ದೇವಿಯ ಪೂಜಿಸಲಾಗುತ್ತದೆ. ಈ ತಾಯಿಯ 3ನೇ ರೂಪ ಶಕ್ತಿ, ಧೈರ್ಯದ ಮತ್ತು ಶಾಂತಿಯ ಸಂಕೇತವಾಗಿದೆ. ತಾಯಿಯ ಮಸ್ತಕದಲ್ಲಿ ಅರ್ಧ ಚಂದ್ರದ ಘಂಟೆ ಇರುವುದರಿಂದ ಚಂದ್ರಘಂಟ ಎಂದು ಹೆಸರು ಬಂದಿದೆ. ಪೂಜಾ ವಿಧಾನ ಮತ್ತು ಮಂತ್ರಗಳು. ಪೂಜಾ ವಿಧಾನ: ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ 4:35 to 5:25 ಎದ್ದು ಸ್ನಾನ ಮಾಡಿ ಕೆಂಪು ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಗಂಗಾ ಜಲದಿಂದ ಶುದ್ಧಗೊಳಿಸಿ ಕೆಂಪು ಹೂಗಳು, ಕುಂಕುಮ, ಅರಿಶಿನ, ಸಿಂಧೂರ, ಪ್ರೊಮಗ್ರಾನೆಟ್, ಗುಲಾಬ್ ಜಾಮೂನ್ ಮುಂತಾದವುಗಳನ್ನು ಅರ್ಪಿಸಿ ಘಂಟೆನಾದದೊಂದಿಗೆ ಪೂಜೆಯನ್ನು ಪ್ರಾರಂಭಿಸಿ. ದೀಪ ಹಚ್ಚಿ ಈ ಮಂತ್ರವನ್ನು ಪಠಿಸಿ: ಓಂ ಚಂದ್ರಘಟ್ಟ್ಯ ನಮಃ, ಬಿಂಜಾ ಪ್ರವರಾರೂಢ ಚಂಡ ಕುಪಾಸ್ತಕಯರ ಪ್ರಸಾದಂ ತುಟ್ಟೆ ಮನ್ಯ ಚಂದ್ರಘಂಟಿತಿ ವಿಶ್ವತ. ಪೂಜಾ ಸಮಯ: ಮುಹೂರ್ತ ಬ್ರಹ್ಮ ಮುಹೂರ್ತ ಸಮಯ 4:35 to 5:23. ಅಮೃತ ಕಾಲ 9:11 to 10:57. ವಿಜಯ ಮುಹೂರ್ತ 2:14 to 3:02. ದಿನದ ಬಣ್ಣ ಮತ್ತು ನಿಯಮಗಳು: 2025 3ನೇ ದಿನದ ಬಣ್ಣ ಕೆಂಪು ಅಥವಾ ಸೊಂಪಾದ ಬಣ್ಣ ಧರಿಸುವುದು ಶಕ್ತಿಯ ಸಂಕೇತ. ದಿನದ ನಿಯಮಗಳು: ಸಾತ್ವಿಕ ಆಹಾರ ಸೇವನೆ ಅಥವಾ ಉಪವಾಸ, ಚಂದ್ರಘಂಟ ದೇವಿಯ ಧ್ಯಾನ ಮತ್ತು ಮಂತ್ರ ಪಠಣ, ಧೂಪದ ದೀಪ, ಘಂಟೆನಾದ, ಹವನ ಮಾಡುವುದರಿಂದ ಶಕ್ತಿಯ ಶುದ್ಧೀಕರಣ.